ಹಲೋ ಗೈಸ್, ನಾವು ಹೋಗ್ತಾ ಇರೋದು ಸಾತ್ವಿಕ್ ಊಟ ಮಾಡೋದಕ್ಕೆ. ಸೂಪರ್ ಆಗಿದೆ. ಅಲ್ಲಿ ಹೋಗಿ ವೇಸ್ಟ್ ಆದ್ರೆ ನಮ್ಮ ಯಜಮಾನ್ರು ಮಕ್ಕುಗಿತಾರಂತೆ. ತಿನ್ನೋದ್ರಲ್ಲಿದೆಯಲ್ಲ ಖುಷಿ, ಅದಕ್ಕಿಂತ ಹೆಚ್ಚು ಖುಷಿ ದಿಗ್ಭ್ರಮೆ ಆಗೋಗ್ಬಿಟ್ಟಿದ್ದಾರೆ. ಇಲ್ಲಿ ತನಕ ಬಂದ್ಬಿಟ್ಟಿದೆ ಬಡ್ಸೋದಕ್ಕೆ. ನೋಡ್ತೀವಿ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ 12:30 ಆಗಿದೆ ಟೈಮು. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಸೊ ನಾನು ಮತ್ತು ನಮ್ಮ ಯಜಮಾನ್ರು ಆರ್ಟ್ ಆಫ್ ಲಿವಿಂಗ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸಾತ್ವಿಕ್ ಊಟ ಮಾಡಿಕೊಂಡು ಅದಾದಮೇಲೆ ಮೆಟ್ರೋಗೆ ಹೋಗಿ ಒಂದು ಸ್ವಲ್ಪ ಮನೆಗೆ ಏನು ತಿನ್ನಿಸ್ಬೇಕು ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಭವಿಷ್ಯ ಇವತ್ತು ಬರ್ತಾಯಿಲ್ಲ, ಬಿಕಾಸ್ ಅವಳದು ಏನಂತಾರೆ ಹೋಮ್ವರ್ಕ್ ಅದೇನು ಕೊಟ್ಟಿದ್ದಾರೆ. ಸೊ ಇವತ್ತೇ ಮುಗಿಸ್ಕೋಬೇಕು ಅವಳು. ಸೊ ಅದಕ್ಕೆ ಅವಳು ಆರಾಮ್ಸೆ ಮನೆಯಲ್ಲೇ ಇರ್ತಾಳೆ. ಅವಳಿಗೆ ಬರೋಕ್ಕೆ ಇಷ್ಟನೂ ಇಲ್ವಂತೆ. ಇನ್ನೂ ಸ್ನಾನನೂ ಮಾಡಿಲ್ಲ ಅವಳು. ಟಿಫನ್ ಒಂದಾಗಿದೆ ಅಷ್ಟೇ. ಇವಾಗ ಸದ್ಯಕ್ಕೆ ನಾನು ಮತ್ತು ನಮ್ಮ ಯಜಮಾನ್ರು ಹೊರಡ್ತಾ ಇದ್ದೀವಿ ಗೈಸ್. ಟಿಫನು ಭವಿಷ್ಯಂಗೆ ಅಕ್ಕಿ ರೊಟ್ಟಿ ಮಾಡಿಕೊಟ್ಟಿದ್ದೆ. ಆ್ಯಂಡ್ ನಾವು ಒಂಚೂರು ಉಪ್ಪಿಟ್ಟು ಮತ್ತು ಅದೇನೋ ಗೋಧಿದು ಬೇಯಿಸಿ ಕೊಟ್ಟಿದ್ದೆ, ಅದು ಚೆನ್ನಾಗಿತ್ತು. ಆ್ಯಂಡ್ ಸ್ವೀಟ್ ಪೊಟ್ಯಾಟೊ ಗೈಸ್. ಅಷ್ಟೇ ಗೈಸ್. ಇವಾಗ ಕೆಳಗೆ ಬಂದಿದ್ದೀವಿ, ಹೊರಟಿದ್ದೀವಿ. ಭವಿಷ್ಯ ಇಲ್ದಿರೋ ಹೋಗೋದು ನಂಗೆ ಬೇಜಾರು. ಬಟ್ ಏನು ಮಾಡೋದು, ಅವಳು ಬರಲ್ಲ ಅಂತ ಹೇಳ್ತಾಳೆ ಗೈಸ್. ಲೈಕ್ ಅವಳದಿರುತ್ತೆ ಓದೋದು ಬರೆಯೋದು, ಅದಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ಅವಳಿಗೆ ಯಾವಾಗ ಬರ್ಬೇಕು ಅನ್ಸುತ್ತೋ ಅವಾಗ ಬರ್ತಾಳೆ. ಯಪ್ಪ ಏನು ಹಬ್ಬ ಹೊಡಿತಾ ಇದ್ದಲ್ಲ. ನಾನು ದುಡ್ಡೇ ತಂದಿದ್ದೀನಿ ಗೈ. ಸಖತ್ ಸ್ಲೋ. ಅಲ್ಲಿಗೆ ಹೋದಾದ್ಮೇಲೆ ಒಂದು ಸ್ವಲ್ಪ ದೂರ ನಡಿಬೇಕಾಗತ್ತೆ. ಬಟ್ ಓಕೆ, ಭವಿಷ್ಯನ ಕೈನಲ್ಲಿ ಆಗ್ತಾ ಇರಲಿಲ್ಲ, ಬಿಸಿಲಲ್ಲಿ ನಮ್ಮ ಕೈನಲ್ಲಿ ಆಗುತ್ತೆ. ನಾವು ಹೋಗ್ತಾ ಇರೋದು ಸಾತ್ವಿಕ್ ಊಟ ಮಾಡೋದಕ್ಕೆ. ತುಂಬಾ ಆಸೆ. ಮನೇಲೆ ಮಾಡ್ಕೊಡ್ತಾ ಇದ್ದೆ ಸಾತ್ವಿಕ್. ಅಮ್ಮ ಅಲ್ಲಿ ಆ ಒಂದು ಕ್ಷೇತ್ರದಲ್ಲಿ ತಿನ್ಬೇಕು. ಓಕೆ, ಆಯ್ತಾ? ತಿನ್ನೋದು ಎಲ್ಲಿ ಬೇಕಾದ್ರೂ ತಿನ್ಬೋದು. ಅದಕ್ಕೆ ಒಂದೊಂದು ಜಾಗ ಒಂದು ಇದಿರುತ್ತೆ. ಹಿಂಗೆ ಹೋಗ್ಬೇಕು. ಸುಮ್ಮನೆ ಬಂದ್ಬಿಟ್ಟು ನೆಮ್ಮದಿಯಾಗಿರುತ್ತೆ. ನಾನು ಭವಿಷ್ಯನ ಥರ ಕಾಣ್ತಾಳೆ ನಿಮ್ಮ ಕಡೆಯಿಂದ. ಪಾರ್ಕ್ ಮಾಡಿಬಿಟ್ಟು ಬರೋಣ ಅಂತ ಹೋಗಿದ್ದಾರೆ ಆ ಕಡೆ. ಸೊ ಅವ್ರು ಬಂದಾದ್ಮೇಲೆ ನಡ್ಕೊಂಡು ಹೋಗಬೇಕು ಅಷ್ಟು ದೂರ. ಅಲ್ಲೆಲ್ಲ ಹೋದೆ, ಫುಲ್ಲು ಇಲ್ಲ. ಕೊನೆಗೆ ಮತ್ತೆ ರಿವರ್ಸ್ ಬಂದು ಇಲ್ಲಿ ಯಾರೇ ಇರ್ತಾರೆ. ಓ, ಹಲಸಿನಕಾಯಿ ನೋಡ್ರಿ. ಹಲಸಿನಕಾಯಿ ನೋಡ್ರಿ, ಅವರೇ ಕಿತ್ಕೋತಾರಲ್ವಾ. ಮರಗಳು ಉದ್ದಕ್ಕೂ ಹಾಕಿದ್ದಾರೆ. ಇಲ್ಲೆಲ್ಲ ಶಾಪಿಂಗ್ ಇತ್ತು ಒಳಗಡೆ, ಫುಲ್ಲು ಖಾಲಿ ಮಾಡಿದ್ದಾರೆ ಗೈಸ್. ಆದರೆ ಎಲ್ಲಿ ಇಟ್ಟಿದ್ದಾರೆ ಇದನ್ನು ತೊಗೊಂಡೋಗಿ ಅಂತ ಗೊತ್ತಿಲ್ಲ. ನಾನಿಲ್ಲ ಐಲೈನರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಅದು ವಾಟರ್ ಪ್ರೂಫು, ಚೆನ್ನಾಗಿ ವರ್ಕ್ ಆಗ್ತಿತ್ತು. ತೊಗೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸಿಕ್ಕಿದ್ರೆ ಬೇರೆ ಕಡೆ ಇಟ್ಟಿದ್ರೆ ಸ್ಟಾಲ್ ತೊಗೋಬೋದು. ಊಟ ಮಾಡಿದಿರಾ ಬರ್ಬೇಕು ಇಲ್ಲಿಗೆ. ಆಯ್ತು, ಅವಾಗ ಏನು ಬಿಸಾಕಿ ಆ ಕಡೆ. ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಇಂದು ತಾಯಿ ಗುಣ ತೀರೋದಿಲ್ಲ ಋಣ. ಇದೇನೋ ಕಾಯಿ ಬಿಟ್ಟಿದೆ. ಇದೇನು ಕಾಯಿ ಅಂತ ಹೇಳಿ ನೀವು. ನಮ್ಮ ಯಜಮಾನ್ರು ಸೌತೆಕಾಯಿ ಅಂತ. ಇಲ್ಲಿ ಹಲಸಿನಕಾಯಿ. ಸೌತೆಕಾಯಿ ಅಲ್ಲ, ಜೋತ್ ಬಿದ್ದಿರೋ ಕಾಯಿ. ಅದು ಜೋತ್ ಬಿದ್ದಿರೋ ಕಾಯಿ ಅಂತ ಗೈಸ್.
ಇದು ತೆಂಗಿನಕಾಯಿ, ತರಾವರಿ ಕಾಯಿ ಇದೆ. ಊಟದ ಪ್ಲೇಸ್ ಬಂದು ಗೈಸ್ ಹತ್ರದಲ್ಲೇ ಇದೆ. ಸ್ಲಿಪ್ಪರ್ಸ್ ಬಿಟ್ಬಿಡೋಣ. ಸ್ಲಿಪ್ಪರ್ಸ್ ಬಿಟ್ಟಾಯಿತು, ಕೈ ತೊಳ್ಕೊಂಡು ಒಳಗಡೆ ಹೋಗೋಣ. ಜಾಸ್ತಿ ಜನ ಇಲ್ಲ ಗೈಸ್, ಇವತ್ತು ಸಂಡೇ ಆಗಿದ್ರೂ ಆರಾಮಾಗಿದೆ. ಜಾಸ್ತಿ ಜನನೂ ಇಲ್ಲ, ಕ್ಯೂ ಜಾಸ್ತಿ ಇಲ್ಲ ಗೈಸ್. ಊಟಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದಾರೆ, ಗಮ್ ಅಂತ ಬರ್ತಾ ಇದೆ. ನುಗ್ಗೆಕಾಯಿ ಸಾಂಬಾರು, ಚಪಾತಿ, ಪಲ್ಯ ಅಷ್ಟು ಕಾಣಿಸ್ತಾ ಇದೆ ಈಗ ಸದ್ಯಕ್ಕೆ. ಬಿಸಿ ಬಿಸಿ ಬಿಸಿನೀರಲ್ಲಿ ತೊಳೆದಿದ್ದಾರೆ. ತಟ್ಟೆ ನೋಡಿ ಗೈಸ್ ಎಷ್ಟು ಕ್ಲೀನಾಗಿದೆ, ಬಿಸಿನೀರಲ್ಲಿ ತೊಳೆದಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸ್ವಲ್ಪ ಏನಕ್ಕೆ ಸ್ವಲ್ಪ ಥ್ಯಾಂಕ್ ಯು ಸೋ ಮಚ್. ಊಟ ನೋಡಿ ಎಲ್ಲಪ್ಪ ಹೋದ್ರೆ ಯಜಮಾನ್ರು ಅಲ್ಲಿದ್ದಾರೆ. ಪಾಯಸನೇ ಇಸ್ಕೊಂಡಿಲ್ಲ ಅನ್ಕೋತೀನಿ, ಅವರು ಹಂಗೆ ಹೋಗ್ಬಿಟ್ಟಿದ್ದಾರೆ. ಪಾಯಸ ಇಸ್ಕೊಳ್ಳಿಲ್ವಾ? ಅಲ್ಲೇ ಇತ್ತು, ಅಲ್ಲಿ ಸೈಡಲ್ಲಿ. ಇದರಲ್ಲೇ ಕುಡೀರಿ, ನಾನೊಂದು ಜಿಪ್ ಕುಡಿತೀನಿ ಅಷ್ಟೇ, ಜಾಸ್ತಿ ಕುಡಿಯಲ್ಲ ಗೈಸ್. ಇದೇನು ಬಟಾಣಿದಾ? ಇಲ್ಲ ಕಾಬೂಲ್ ಅದು ಗೊಜ್ಜು, ಚಪಾತಿ, ಇದೇನೋ ಸೊಪ್ಪು ಮತ್ತು ಕ್ಯಾರೆಟ್ ಹಾಕಿದ್ದಾರೆ, ಅದರದ್ದು ಸಾರು, ಒಂಚೂರು ಪೊಂಗಲ್ಲು ಆ್ಯಂಡ್ ಪಾಯಸ. ಅಂತ ತಿನ್ಬಿಟ್ಟು ಹೇಳ್ತೀನಿ. ಊಟ ಎಲ್ಲ ಮಾಡಿ ಆಮೇಲೆ ಸಿಗ್ತೀವಿ. ಊಟ ಸೂಪರ್ ಆಗಿದೆ. 12:30 ಅಪ್ ಟು 3:30 4 o'clock ತನಕ ಊಟ ನಡೀತಾನೆ ಇರುತ್ತೆ. ಚೆನ್ನಾಗಿದೆ. ಒಂದು ಊಟ ಮುಗೀತು ಗೈಸ್. ಆ್ಯಂಡ್ ಪಾಯಸ ಒಂದು ಟೇಸ್ಟ್ ಮಾಡ್ತೀನಿ ಒಂಚೂರು. ಇನ್ನು ಮಿಕ್ಕಿದ್ದು ನಾ ವೆಜ್ ಮಾಡಿದೆ. ಮಿಲ್ಕ್ ಆ್ಯಂಡ್ ರೈಸ್ದು ಪಾಯಸ ಗೈಸ್ ಸೂಪರ್ ಆಗಿದೆ. ನಾನು ಅಲ್ಲಿ ಸರ್ವ್ ಮಾಡಿದೆ ಗೈಸ್, ಊಟಕ್ಕೆ ಒಂದು ಸ್ವಲ್ಪ ಹೊತ್ತು ಸರ್ವ್ ಮಾಡಿದೆ. ನಮ್ಮ ಯಜಮಾನ್ರು ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಪಾಪ ಅವ್ರು ವಿಡಿಯೋ ಹಿಡಿದ್ರು ಅವ್ರ ಮೊಬೈಲಲ್ಲಿ. ಎಲ್ಲ ಜನರು ಲೈಕ್ ಫಿನಿಶ್ ಆಗೋದ್ರು. ಇನ್ನು ಊಟಕ್ಕೆ ಯಾರು ಮೆಂಬರ್ಸ್ ಜಾಸ್ತಿ ಇರಲಿಲ್ಲ. ಇಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ. ಚೆನ್ನಾಗಿರುತ್ತೆ, ಮ್ಯಾಂಗೋ ಫ್ಲೇವರ್ ಅಲ್ಲ, ಅದಕ್ಕೆ. ಈ ಬಿಸಿಲಿಗೆ ಐಸ್ ಕ್ಯಾಂಡಿ ತಿಂತಾ ಇದ್ರೆ ಏನಿದೆ. ನಮ್ಮ ಯಜಮಾನ್ರು ಅದೇ ತೊಗೊಂಡ್ರು, ಚೊಕೋಬಾರ್ ತೊಗೊಂಡ್ಬಿಟ್ಟಿದ್ರು, ಆಮೇಲೆ ಚೇಂಜ್ ಮಾಡಿಕೊಂಡ್ರು ಗೈಸ್. ಇವತ್ತು ಲಿಪ್ಸ್ಟಿಕ್ಕು ತಂದಿಲ್ಲ ಹಚ್ಕೊಳ್ಳೋದಕ್ಕೆ ಹೋದರೆ. ಆ್ಯಂಡ್ ಇದು ಪರ್ಮನೆಂಟ್ ಲಿಪ್ಸ್ಟಿಕ್ಕು ಅಲ್ಲ, ಹೋಗ್ಬಿಡುತ್ತೆ ಈಗ ಇನ್ನು ಸ್ವಲ್ಪ ಹೊತ್ತಿಗೆ. ಐಸ್ ಚಪ್ಪಲ್ ಹಾಕ್ಕೊಂಡಾಯ್ತು. ಎಸ್ ಯಾವಾಗಲೂ ಈ ರೂಟಲ್ಲಿ ಹೋಗ್ತೀವಿ, ಇವತ್ತು ಈ ರೂಟಲ್ಲಿ ಹೋಗೋಣ ಅಂತ. ಎಲ್ಲಿಗೆ ರೀಚ್ ಆಗ್ತೀವಿ ಅಂದರೆ ಮೇ ಬಿ ಲೋಟಸ್ ಹಾಲ್ ಇದೆಯಲ್ಲ ದೊಡ್ಡದು, ಲೋಟಸ್ ಧ್ಯಾನ್ ಮಂದಿರ್, ಅಲ್ಲಿಗೆ ರೀಚ್ ಆಗ್ತೀವಿ ಗೈಸ್. ಈ ಪಾರ್ಟಿ ಯಾವತ್ತೂ ನೋಡಿಲ್ಲ. ಅಲ್ಲಿ ಹೋಗಿ ವೇಸ್ಟ್ ಆದರೆ ನಮ್ಮ ಯಜಮಾನ್ರು ಮಕ್ಕುಗಿತಾರಂತೆ. ಅಪ್ಪ ಸುಸ್ತಾಗ್ತಾಯಿದೆ ಇಲ್ಲಿ ಗೈಸ್. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೇ ತಿಂದ್ಬಿಟ್ಟು ಹೋಗೋಣ ಅಂತ ಐಸ್ ಕ್ರೀಮ್ ತಿಂದಾಯಿತು ಗೈಸ್. ಆ್ಯಂಡ್ ಅಲ್ಲಿ ಬಡ್ಸನ್ನಲ್ಲ, ಫುಲ್ಲು ಖುಷಿ ಆಯಿತು. ನಮ್ಮ ಯಜಮಾನ್ರು ಆ ಕಡೆಯಿಂದ ನಿಂತ್ಕೊಂಡು ನೋಡ್ತಾಯಿದ್ರು. ನೀವು ಬರಬೇಕಾಗಿತ್ತು, ನೀವು ದಿನ ಊಟನೇ ಆಗಿರಲಿಲ್ಲ. ಹೌದು, ಅವ್ರು ಇನ್ನೂ ನಿಧಾನಕ್ಕೆ ತಿಂತಿದ್ರು, ನಾವು ಬೇಗ ಬೇಗ ತಿಂದ್ಬಿಟ್ಟು ಹೊಟ್ಟೋದೆ. ತಿನ್ನೋದ್ರಲ್ಲಿ ಇದೆಲ್ಲ ಖುಷಿ, ಅದಕ್ಕಿಂತ ಹೆಚ್ಚು ಖುಷಿ ನಾವು ಬಡಿಸ್ತೀವಲ್ಲ, ಇಲ್ಲ ಕೊಡ್ತೀವಲ್ಲ, ಅದೇ ಸಖತ್. ಅದಕ್ಕೆ ನೋಡು ಹೇಳ್ತೇವೆ,
ಕಿತ್ಕೊಂಡು ತಿನ್ನೋದಕ್ಕಿಂತ ಹಂಚ್ಕೊಂಡು ತಿನ್ಕೊಂಡು ಹಂಚ್ಕೊಂಡು ತಿನ್ನು ಅಂತಲ್ಲ, ಹಂಗೆ ಕೊಟ್ಟು ನೋಡು ಅಂತಾರಲ್ಲ, ಬಟ್ ಸ್ವಲ್ಪ ಹೊತ್ತೆ ಗೈಸ್ ನನಗೆ ನಿಂತ್ಕೊಂಡು ಅಲ್ಲಿ ಬಡಿಸೋದಕ್ಕೆ ಆಪರ್ಚುನಿಟಿ ಸಿಕ್ಕಿದ್ದು. ಯಾಕೆಂದರೆ ಜನರು ಖಾಲಿ ಆಗೋಗೋ ಟೈಮ್ನಲ್ಲಿ ಹೋಗಿದ್ದೀನಿ. ಏನೊಂದು 20 ಜನ ನಾನು ಪೊಂಗಲ್ ಬಡಿಸ್ತಾ ಇದ್ದೆ. ನಾನು ಒಂದು 20 ಜನಕ್ಕೆ ಹಿಂಗೆ ಬಡಿಸ್ದೆ. ಅದಾದಮೇಲೆ ಒಬ್ಬರು ಬರ್ತಾ ಇಲ್ಲ ಅಂದರೆ ಟೈಮ್ ಖಾಲಿ ಆಗೋಗ್ಬಿಟ್ಟಿದೆ. ಅಂದರೆ ಜನರು ಖಾಲಿ ಆಗೋಗ್ಬಿಟ್ಟಿದ್ದಾರೆ. ಊಟ ಇನ್ನೂ ಇತ್ತು ಗೈಸ್, ಶಾರ್ಟೇಜ್ ಏನು ಇರಲಿಲ್ಲ. ಶಾರ್ಟೇಜ್ ಆಗೋದೇ ಇಲ್ಲ. ಹಾಂ, ಯಾವುದು ಎಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೋ ಅಲ್ಲೆಲ್ಲೂ ಶಾರ್ಟೇಜು ಅನ್ನೋದು ಇರಲ್ಲ. ಹೋಗೋಣ ಈ ಕಡೆಯಿಂದ ಈಗ. ಹಿಂಗೆ ಹೋಗೋಣ, ನೋಡೋಣ. ಈ ಕಡೆ ಬ್ಲಾಕ್ ಆಗಿದೆ, ಎಲ್ಲೂ ಬ್ಲಾಕ್ ಆಗಿಲ್ಲ. ಗೇಟ್ ಹಾಕಿದಾರಲ್ಪ. ಯಾರು ಹೇಳಿ? ಏನೋ ಕ್ಲಾಸ್ ನಡೀತಿದೆ ಗೈಸ್ ಮಕ್ಕಳಿಗೆ. ಇದು ಲೋಟಸ್ ಇದೆಲ್ಲ, ಇದು ಧ್ಯಾನ್ ಮಂದಿರ್. ಇದು ಬಂದ್ಬಿಟ್ಟು ಕ್ಲಾಸಸ್ ತಗೋತಾ ಇದ್ದಾರೆ ಗೈಸ್. ಹಿಂದೆಗಡೆ ಇರೋದು ಧ್ಯಾನ್ ಮಂದಿರ್, ಹಿಂದೆಗಡೆ ಇಲ್ಲೆಲ್ಲ ಚಪ್ಪಲೆಲ್ಲ ಬಿಟ್ಟಿದ್ದಾರೆ. ಮಕ್ಕಳು ಮಾತಾಡ್ತಾ ಇದ್ದಾರೆ ಒಳಗಡೆ. ಅಂದರೆ ಅವ್ರದ್ದು ಕಾನ್ಸಂಟ್ರೇಷನ್ ಹೆಂಗಿದೆ, ನಂಗೆ ಓದೋಕ್ಕಾಗ್ತಿತ್ತೋ ಇಲ್ವೋ ಅಂತ ಹೇಳಿಬಿಟ್ಟೆಲ್ಲ ಯಾರೋ ಮಾಸ್ಟರ್ ಇದ್ದಾರೆ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಲೋಟಸ್ ಮಂದಿರ್ ಈ ಕಡೆ ಇರೋದು. ನಮ್ಮ ಯಜಮಾನ್ರು ಇಲ್ಲಿ ಬಂದ್ಬಿಟ್ಟು ತುಳಸಿ ಗಿಡಕ್ಕೆ ನೀರು ಹಾಕ್ತಾ ಇದ್ದಾರೆ ನೋಡಿ. ಇಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವಯ್ಯ. ಆಯ್ತು, ಸಾಕು ಬಿಡ್ರಿ. ಮೀನ್ಕಾಯಿ ನೋಡ್ರಿ, ಎಷ್ಟೊಂದು ಬಿಟ್ಟಿದೆ. ಸಿಕ್ಕಾಪಟ್ಟೆ ಮಾವಿನಕಾಯಿ ಇದೆ. ಉಪ್ಪಿನಕಾಯಿ ಹಾಕೋ ಮಾವಿನಕಾಯಿ ಇದು. ಇಲ್ಲಾಂದರೆ ಮಾವಿನ ಹಣ್ಣು ಮಾಡ್ಕೊಂಡು ತಿನ್ನೋ ಅಂಥ ಮಾವಿನಕಾಯಿ. ಸಣ್ಣ ಗಾಳಿ ಬೀಸ್ತಾ ಇದೆ ಈಗ. ಈ ಸ್ಟೋರ್ ಖಾಲಿಯಾಗಿದೆ ಅನ್ನಲ್ಲ, ಇದು ಅದ್ರ ಆಪೋಸಿಟ್ ಒಂದು ಕೆಫೆ ವಿಶಾಲ್ ಅಂತ ಇದೆ, ಇಲ್ಲಿಗೆ ಶಿಫ್ಟ್ ಆಗಿದೆ. ಇಲ್ಲಿ ಸಿಗುತ್ತೆ. ಕಾಟನ್ ಗೈಸ್, ಎಲ್ಲ ಕಡೆ ಮಾವಿನಕಾಯಿ ಬಿಟ್ಟಿದ್ದಾರೆ ಗೈಸ್. ಆ್ಯಂಡ್ ಫೈನಲಿ ನಮ್ಮದು ಐಲೈನರ್ ಸಿಕ್ಬಿಡ್ತು. 4 ತೊಗೊಂಬಿಟ್ಟೆ. ನಮ್ಮ ಯಜಮಾನ್ರೆ ಹುಡುಕಿದ್ದು. ಅದೆಲ್ಲ ಡಮಲಿಶ್ ಆಗುತ್ತಾ ಮೇಡಮ್? ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಇದರಲ್ಲೇ ಹಾಕ್ಬಿಡಿಪ್ಪ. ತೋತಾಪುರಿ ಮಾವಿನಕಾಯಿದು ಮರ ಇದೆ 2 ನೋಡಿ. ಹಾಂ, ಉದ್ದ ಇದೆ ನೋಡಿದ್ರಾ? ನಿಮ್ಮ ತಲೆ ಮೇಲೆ ನೋಡಿ ತೋತಾಪುರಿ ಮಾವಿನಕಾಯಿ. ನೀವು ಕಿತ್ಕೋತೀರಾ ಇದನ್ನೆಲ್ಲ? ಇವಾಗ ಹೊರಡೋದು, ಗಾಡಿ ಎತ್ಕೊಂಡು ಮೆಟ್ರೋ. ಕೇಳಿ ಅವ್ರನ್ನ ಹೋಗ್ಬೋದಾ ಅಂತ ಈ ಸೈಡಿಂದ. ಅಲ್ಲ ಹೋಗ್ಬೋದಮ್ಮ.
ಗೈಸ್ ಮಾವಿನಕಾಯಿ ನೋಡಿ, ಆದರೆ ಇಲ್ಲಿ ಗಿಣಿ ಕಚ್ಬಿಟ್ಟಿದೆ, ಹುಳ ಕಚ್ಬಿಟ್ಟಿದೆ, ಹುಳ ಬಿದ್ದಾಗ ಕಚ್ಚಿದೆ. ಓಪನ್ ಆಗಿದ್ಯಾ ತಲೆಗೆ 5 ತಿಂದ್ರೂ ಖಾಲಿ ಆಗಲ್ಲ. ಗೈಸ್ ಇಲ್ಲಿ ಬಾತುಕೋಳಿ ಇದೆ, ತೋರಿಸ್ತೀನಿ ನೋಡಿ ಆ ಕಡೆ. ಕರೆಕ್ಟಾಗಿ ತೋರಿಸ್ತೀನಿ. ಅಲ್ಲಿಗೆ ಕ್ವಾಕ್ ಕ್ವಾಕ್ ತೋರಿಸ್ತೀನಿ. ಗಾಳಿ ಇಲ್ಲಿ ತೂತಿದೆ ಒಂದು, ಆ ತೂತಿಂದ ತೋರಿಸ್ತೀನಿ. ಕ್ವಾಕ್ 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 ಕ್ವಾಕ್. ಅಯ್ಯೋ ಪಾಪ. ನಮ್ಮ ಯಜಮಾನರು ಮಾವಿನಕಾಯಿ ನೋಡ್ಬಿಟ್ಟು ದಿಗ್ಭ್ರಮೆ ಆಗೋಗ್ಬಿಟ್ಟಿದ್ದಾರೆ, ಏನು ಇಷ್ಟೊಂದು ಮಾವಿನಕಾಯಿ ಇದ್ದಾವೆ ಅಂತ. ಸಕ್ಕತ್ತಪ್ಪ. ಮೊದಲನೇ ಕಲ್ಲೇ ನೋಡಿ ಅಲ್ಲಿ ಬಿತ್ತು ನೋಡಿ ಜಾಗ ಐತೆ. ಹೌದಾ? ನೋಡಿದೆ ಬೇಡ ಬಿಡ್ರಿ. ನೋಡಿ ಅಲ್ಲಿ ಏಟ್ ಬಿತ್ತು ನೋಡಿದೆ. ಕಾಣಿಸ್ತಿದೆ. ಅಲ್ಲಿ ಬಿದ್ದಿದ್ರೆ ಅದು ಮೂಲೆಗೆ ಹೋಗಿರೋದು, ಇಲ್ಲಿ ತುದಿನಲ್ಲಿರೋದು ಯಾವ್ದಾದ್ರು ಹೊಡಿಬೇಕು, ಆದರೆ ಬೇಡ. ಹೊಸ ಹೊಸ ರೂಟಲ್ಲೇ ಎಕ್ಸ್ಪ್ಲೋರ್ ಮಾಡಿಬಿಟ್ವಿ ಗೈಸ್ ಈ ಸರಿ ನಾವು ಆರ್ಟ್ ಆಫ್ ಲಿವಿಂಗ್ ಒಳಗೆ. ನೋಡಿ ಹಲಸಿನಕಾಯಿದು, ಹಲಸಿನ ಹಣ್ಣಿಂದು ಬೊಟಾನಿಕಲ್ ನೇಮು ಕೋಪ್ರಾ ಐಪ್ರಸ್ ಅಂತ ಏನೋ ಬಂದಿದೆ ಗೈಸ್. ಕೋಪ್ರಾ ಐಪ್ರಸ್ ಅಂತ ಏನೋ ಬಂದಿದೆ ಗೈಸ್. ಓದೋದಕ್ಕೆ ಆಗ್ತಾ ಇಲ್ಲ, ಯಾವುದೋ ಟೈಮ್ನಲ್ಲಿ ಓದ್ದಂಗಿದೆ. ಅದು ಒಳ್ಳೆ ಫ್ಯಾನ್ ಬರ್ತಾ ಇದೆ ಗೈಸಲ್ಲಿ. ನೀರು ಹಿಡ್ಕೊಂಡು ಕುಡಿಯೋ ನೀರದು. ಇವಾಗ ಹೊರಟಿದ್ದೀವಿ ಗೈಸ್. ಗೈಸ್ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ನಮ್ಮ ಯಜಮಾನ್ರು ಕುಡಿಯಲ್ಲ ಅಂತೆ. ನನಗೆ ಇಷ್ಟ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋದಕ್ಕೆ, ಅದಕ್ಕೆ ಕುಡ್ಕೊಂಡು ಹೋಗೋಣ ಅಂತ ಗೈಸ್. ನೋಡಿ ಗೈಸ್ ಎಷ್ಟು ದೊಡ್ಡ ಲೋಟ, ಅಯ್ಯಯ್ಯಪ್ಪ ಸಕ್ಕ ದೊಡ್ಡ ಲೋಟ ಇದೆ. ಗೈಸ್ ಕಬ್ಬಿನ ಜ್ಯೂಸ್ ಕುಡಿದು ಹೊಟ್ಟೆ ತುಂಬೋಯ್ತು. ದೊಡ್ಡ ಲೋಟ ಅಲ್ಲ ಇದು, ಜಾಸ್ತಿ ಆಗೋಯ್ತು. ಇಲ್ಲಿ ತನಕ ಬಂದ್ಬಿಟ್ಟಿದೆ. ಅದರಲ್ಲಿ ಒಂದು ತೊಗೊಂಡ್ರೆ ಇನ್ನೊಂದು ಕೊಡಿಸ್ಲಾ ಅಂತ ಕೇಳ್ತಾ ಇದ್ದಾರೆ. ವಾ ಗೈಸ್ ಈಗ ಸದ್ಯಕ್ಕೆ ಆರ್ಟ್ ಆಫ್ ಲಿವಿಂಗು ಹೋಗ್ಬಿಟ್ಟು ವಾಪಸ್ಸು ಮನೆ ಕಡೆಗೆ ಹೋಗ್ತಾ ಇದ್ವಿ, ಅಂದರೆ ಮೆಟ್ರೋಗೆ ಹೋಗಬೇಕು. ಐ ಥಾಟ್ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡಿಬಿಡೋಣ ಅಂತ. ಇವತ್ತು ಊಟ ತುಂಬ ಚೆನ್ನಾಗಿತ್ತು, ಸಾತ್ವಿಕ ಊಟ. ಆ್ಯಂಡ್ ಬೇರೆ ಬೇರೆ ರೂಟಲ್ಲಿ ಹೋದ್ವಿ, ತುಂಬ ಶಾರ್ಟ್ಕಟ್ನಲ್ಲಿ ಹೋದ್ವಿ ಈ ಸರಿ. ನಮಗೆ ರೂಟೇ ಗೊತ್ತಿರಲಿಲ್ಲ, ಈ ಸರಿ ಹೋದ್ವಿ ಗೈಸ್. ಫುಲ್ಲು ಮಜಾ ಬಂತು ನಮಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವ್ಲಾಗ್. ಮೋಸ್ಟ್ಲಿ ನೆಕ್ಸ್ಟ್ ವಾರನೂ ಹೋಗ್ತೀವಿ ಮತ್ತೆ ಬಡ್ಸೋದಕ್ಕೆ. ನೋಡ್ತೀವಿ ಗೈಸ್, ಹೋಗಬೇಕು ಅಂತ ಅನ್ಸಿದ್ರೆ ಹೋಗ್ತೀವಿ. ಭವಿಷ್ಯನೂ ಕರ್ಕೊಂಡು ಹೋಗ್ತೀವಿ. ಅವಳೊಂಥರ ಇದು ಮೂಡಿ ಥರ ಅವಳು. ಇವಾಗ ಬರ್ತೀನಿ ಅಂದಿರ್ತಾಳೆ, ಇನ್ನು 5 ನಿಮಿಷ ಬಿಟ್ಬಿಟ್ಟು ಕೇಳಿದ್ರೆ ಬರೋಲ್ಲ ಅಂದ್ಬಿಡ್ತಾಳೆ. ಅದಕ್ಕೆ ಸೊ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವ್ಲಾಗ್. ಬಾಯ್ ಅಲ್ರಿ ಹಿಂಗನ್ನಿ.